ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಕಾಂತ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ನನ್ನ ವೀಡಿಯೋಸ್ಗೆ ಬಂದಿರೋ ಕೆಲವು ಕಮೆಂಟ್ಸ್ಗೆ ನಾನು ಇವಾಗ ಆನ್ಸರ್ ಮಾಡೋಕೆ ಹೊರಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಪ್ರೆಸ್ ಬೆಲ್ಲೈಕನ್ನ ಮಿಸ್ ಮಾಡಿದ್ರೆ ಪ್ರೆಸ್ ಮಾಡಿ. ಈಗ ಒಂದು ಕಮೆಂಟ್ಸನ್ನು ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಎಮ್.ಕಾಮ್ ಎಕ್ಸಾಮ್ ಯಾವಾಗ ಅಂತ ತಿಳಿಸಿ ಮೈಸೂರು ಯೂನಿವರ್ಸಿಟಿ. ಸೊ ಇವರು ಮೈಸೂರು ಯೂನಿವರ್ಸಿಟಿ ಅವರು ಅನ್ಸುತ್ತೆ ಎಮ್.ಕಾಮ್ ಎಕ್ಸಾಮ್ ಯಾವಾಗ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಹೇಳೋದ್ಮೇಲೆ ನಾನು ಅಫಿಷಿಯಲ್ ವೆಬ್ಸೈಟ್ನ ಚೆಕ್ ಮಾಡಿದ್ದೀನಿ, ಆದರೆ ಯಾವುದೇ ರೀತಿ ಎಕ್ಸಾಮ್ ಬಗ್ಗೆ ಒಂದು ನೋಟಿಫಿಕೇಶನ್ ಆಗಲಿ ಬಂದಿಲ್ಲ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಬಂದಾಗ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆಯೇ ಎಮ್.ಕಾಮ್ಗೆ ಅಂತಲ್ಲ, ಸೊ ಬೇರೆ ಯೂನಿವರ್ಸಿಟಿಲಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತಿದ್ದಾರೆ, ಆದರೆ ನಮ್ಮ ಯೂನಿವರ್ಸಿಟಿಲಿ ಗೊತ್ತಿಲ್ಲ. ಬೇರೆ ಯೂನಿವರ್ಸಿಟಿಲೂ ಅಷ್ಟೇ, ಬ್ಯಾಂಗ್ಳೂರ್ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಮತ್ತು ಹಂಪಿ ಆಗಿರ್ಬೋದು, ಇಲ್ಲಾಂತಂದರೆ ದಾವಣಗೆರೆ ಯೂನಿವರ್ಸಿಟಿ ಆಗಿರ್ಬೋದು. ಸೊ ಇಷ್ಟು ಯೂನಿವರ್ಸಿಟಿಲೂ ಕೂಡ ಎಲ್ಲ ವೆಬ್ಸೈಟ್ ಕೂಡ ಚೆಕ್ ಮಾಡಿದ್ದೀನಿ, ಯಾರಿಗೂ ಕೂಡ ಇನ್ನೂ ಅಫಿಷಿಯಲ್ ಆಗಿ PG ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿಲ್ಲ. ನೀವು ಹೇಳಾದ್ಮೇಲೆ ನಾನು ಎಲ್ಲ ಯೂನಿವರ್ಸಿಟಿದು ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಿದ್ದೀನಿ, ಅದರಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಆಗಲಿ ಬಂದಿಲ್ಲ. PG ಅವರಿಗೆ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ದೀವಿ, ಎಕ್ಸಾಮ್ನ ನಡೆಸ್ತೀವಿ ಅನ್ನೋದಾಗಲಿ ಯಾವುದೇ ಒಂದು ಯೂನಿವರ್ಸಿಟಿಗೆ ಬಂದಿಲ್ಲ. ಅದು ಬ್ಯಾಂಗ್ಳೂರು, ಶಿವಮೊಗ್ಗ, ಕುವೆಂಪು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ, ಹಂಪಿ ಯೂನಿವರ್ಸಿಟಿ, ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಆಗಲಿ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಸೊ ನಿಮ್ಮ ಒಂದು ಕಮೆಂಟ್ಗೆ ನನ್ನ ಕಡೆಯಿಂದ ಒಂದು ಪ್ರಾಪರ್ ಆನ್ಸರ್ ಸಿಕ್ತು ಅಂತ ನಾನು ಅನ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಕಮೆಂಟು, ಇದು ಕಮೆಂಟ್ ಮಾಡಿದಲ್ಲ, ನನಗೆ ಪರ್ಸ್ನಲ್ ಆಗಿ ಟೆಲಿಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡಿದರು. ತೃತೀಯಲಿಂಗಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನಲ್ಲಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಅಡ್ಮಿಷನಲ್ಲಿ ರಿಸರ್ವೇಷನ್ ಇದೆಯಾ ಇಲ್ವಾ ಅಂತ ಕೇಳಿದರು. ನಾವು ಅವ್ರು ಕೇಳಿದ ತಕ್ಷಣ ನನಗೊಂಥರ ಅನ್ನಿಸ್ತು, ನನಗೆ ವಿಷಯ ಗೊತ್ತಿರೋಲ್ಲ ಅಂತ. ಸೊ ನನಗೆ ಅವ್ರಿಗೆ ಪ್ರಾಪರಾಗಿ ಆನ್ಸರ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗೆಯೇ ನಿನ್ನೆ ನಾನು ಒಂದು ನ್ಯೂಸ್ನ ಓದ್ತಾ ಇದ್ದೇನೆ, ವಿಜಯ ಕರ್ನಾಟಕದಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇದೆ. ಅದರಲ್ಲಿ ಮೈಸೂರು ವಿವಿದು ಒಂದು ನ್ಯೂಸ್ ಬಂದಿತ್ತು, ಏನಂತಂದರೆ ತೃತೀಯಲಿಂಗಿ ವಿದ್ಯಾರ್ಥಿಗಳಿಗೆ ಮೀಸಲು ಅಂತ. ಆದರೆ ಇಲ್ಲಿ ಅವರು ಪ್ರಾಪರಾಗಿ ಮೆನ್ಷನ್ ಮಾಡಿಲ್ಲ. ಮೊದಲಿಂದನೂ ಇದೆಯಂತೆ, ತೃತೀಯಲಿಂಗಿ ವಿದ್ಯಾರ್ಥಿಗಳಿಗೆ ಮೊದಲಿಂದನೂ ಅಡ್ಮಿಷನ್ ಪ್ರೊಸೀಜರಲ್ಲಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಅವರಿಗೆ ಅಡ್ಮಿಷನ್ ಪ್ರೊಸೀಜರಲ್ಲಿ ಇಷ್ಟು ರಿಸರ್ವೇಷನ್ ಸೀಟ್ಸ್ ಅಂತ ಕೊಡ್ತಾರಂತೆ. ಆದರೆ ಕೆಲವು ಪಬ್ಲಿಸಿಟಿ ಕೊರತೆಯಿಂದ ಅದು ನಿಮಗೆ ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿರಲ್ಲ. ನೀವೇನು ಅನ್ಕೊಳ್ತೀರಾ, ಓ ಇಲ್ಲ ನಮಗೆ ರಿಸರ್ವೇಷನ್ ಕೊಡಲ್ಲ ಅಂತ ಅನ್ಕೊಂಡಿರ್ತೀರಾ. ಇಲ್ಲಿ ಅವರು ಪ್ರಾಪರಾಗಿ ಮೆನ್ಷನ್ ಮಾಡಿಲ್ಲ ಎಷ್ಟು % ರಿಸರ್ವೇಷನ್ ಸೀಟ್ನ ಕೊಡ್ತಾರೆ ಅಂತ. ಬಟ್ ರಿಸರ್ವೇಷನ್ ಇರೋದಂತೂ ಸತ್ಯ, ಅದು ಮೈಸೂರು ಯೂನಿವರ್ಸಿಟಿಯಲ್ಲ ಅಲ್ಲ. ಸೊ ಎಲ್ಲ ಯೂನಿವರ್ಸಿಟಿಲೂ ಕೂಡ ಇಷ್ಟು % ರಿಸರ್ವೇಷನ್ ಅಂತ ಇರುತ್ತೆ. ಹಾಗೆಯೇ ಫ್ರೆಂಡ್ಸ್, ನಿಮಗೆ ವೀಡಿಯೋಸ್ ಹೇಗಿರೋ ಈಗಲೇ ಒಂದು ಲೈಕ್ನ ಮಾಡಿ, ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಪ್ರೆಸ್ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.